ವೇದ ಶಾಸ್ತ್ರ ಆಗಮ ಪುರಾಣ ಛಂದಸ್ಸು ನಿಘಂಟುಗಳೆಂಬವಕ್ಕೆ ಭೇದಕನಲ್ಲ. ಅದೆಂತೆಂದಡೆ ಅವರಂಗದ ಮೇಲೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಪರೋದಕವಿಲ್ಲದ ಭಾಷೆ. ಯುಗದ ಉತ್ಸಾಹವ ನೋಡಿರೆ, ಯುಗದ ಉತ್ಸಾಹವ ನೋಡಿರೆ, ಪ್ರಸಾದ ಪದೋದಕ ಏಕಾರ್ಥವಾದ ಕಾರಣ. ಆ ಗುರುಲಿಂಗ ಜಂಗಮ ಪ್ರಸಾದ ಪದೋದಕ ಏಕಾರ್ಥವಾದ ಕಾರಣ. ಪ್ರಾಣಿಗಳೆಲ್ಲವೂ ಪ್ರಣಾಮಂಗೈಯುತ್ತಿದ್ದವು, ಜೀವಿಗಳೆಲ್ಲವೂ ಜಯ ಜಿಯ ಎನ್ನುತ್ತಿದ್ದವು, ಆತ್ಮಗಳೆಲ್ಲ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನಗಳೆಲ್ಲವೂ ಜಯಾಜೀಯ ಎನ್ನುತ್ತಿದ್ದವು, ಜಯಾಜೀಯ ಎನ್ನುತ್ತಿದ್ದವು. ಉತ್ಸಾಹವ ನೋಡಿರೆ, ಯುಗದ ಉತ್ಸಾಹವ ನೋಡಿರೆ, ಪಂಚಶಕ್ತಿಗಳಿಗೆ ಪಂಚಪ್ರಧಾನರು, ಪಂಚಶಕ್ತಿಗಳಿಗೆ ಪಂಚಪ್ರಧಾನರು. ಅವರ ಆಗು ಹೋಗನ ಶರಣನೆ ಬಲ್ಲ, ಆ ಶರಣನು ತಾನು ತಾನಾಗಿ ಆರುದರುಶನಕ್ಕೆ ಯಾಚಕನಲ್ಲ, ಆರುದರುಶನಕ್ಕೆ ಯಾಚಕನಲ್ಲ. ಯುಗದ ಉತ್ಸಾಹವ ನೋಡಿರೆ, ಯುಗದ ಉತ್ಸಾಹವ ನೋಡಿರೆ, ಯುಗದ ಉತ್ಸಾಹವ ನೋಡಿರೆ. ಧನ್ಯವಾದಗಳು ಕುಮಾರಿ ಗೌರಿ ಈಕೆಗೆ. ಎಂ ಹೆರ್ಲಿಂಗಣ್ಣವರ ವಕೀಲರಿಂದ ಸ್ವಾಗತ ಮತ್ತು ಮಾಲಾರ್ಪಣೆ. ಬಸವಲಿಂಗಾಯ ನಮಃ. ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಸೃಷ್ಟಿಕರ್ತ ಲಿಂಗದೇವನನ್ನು ಧ್ಯಾನಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಚರಣಾರ ವಿಂಧ್ಯಗಳಲ್ಲಿ ನನ್ನ ಶರಣುಗಳನ್ನು ಸಮರ್ಪಿಸುತ್ತಾ, ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಮಾತೆ ಬಸವೇಶ್ವರಿ ತಾಯಿಯವರ ಶ್ರೀಚರಣಗಳಿಗೆ ಹನಿಮನಿದು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಶರಣುಗಳನ್ನು ಸಮರ್ಪಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ಸವದತ್ತಿ ನಗರದ ಶರಣ ತಂದೆ ತಾಯರೇ, ತಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಬಸವ ಜಯಂತಿಯ ಶತಮಾನೋತ್ಸವದ ವರ್ಷಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಬಸವದಳ ಮತ್ತು ಶ್ರೀ ಗುರುಬಸವ ಆರೋಗ್ಯಧಾಮ ಸವದತ್ತಿ ಇವರಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ರೋಗದಿಂದ ಯೋಗದೆಡೆಗೆ ಎನ್ನುವಂಥ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರವಚನ ಶಿಬಿರವನ್ನು ಇದುವರೆಗೂ ಇವತ್ತಿನ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಚೆನ್ನಯ್ಯಗಿರಿ ಮನಗುಂಡಿ ಇವರಿಗೆ ನಾನು
ಅತ್ಯಂತ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಶರಣರಾದ ಶಂಕರ್ ಹಿಟ್ನಳ್ಳಿ ಅವರನ್ನು ಮಾಲಾರ್ಪಣೆ ಮಾಡುವುದರೊಂದಿಗೆ ಗೌರವಪೂರ್ವಕವಾಗಿ ಭಕ್ತಿಯಿಂದ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂಥೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಂಕರ್ ಹಿಟ್ನಳ್ಳಿ ಇವರಿಂದ ಶ್ರೀಗಳಿಗೆ ಮಾಲಾರ್ಪಣೆ. ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇನ್ನೋರ್ವ ಶ್ರೀಗಳು ಮಾತೆ ಬಸವೇಶ್ವರಿ ತಾಯಿ ಅತ್ತಿವೇರಿ ಇವರು ಅತ್ತಿವೇರಿಯಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರನ್ನು ಕೂಡ ಶರಣೆ ಶೈಲಾ ಹಿಟ್ನಳ್ಳಿ ಇವರು ಮಾಲಾರ್ಪಣೆ ಮಾಡುವುದರೊಂದಿಗೆ ಭಕ್ತಿಯಿಂದ ಸ್ವಾಗತವನ್ನು ಬಯಸಬೇಕು. ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇನ್ನೋರ್ವ ಶ್ರೀಗಳಾದ ಶ್ರೀ ಮನೋಹರ್ ದೀಕ್ಷಿತರು, ಶ್ರೀ ರಾಜಾರಾಮ್ ದೇವಸ್ಥಾನ ರಾಮಾಪುರ ಸೈಟ್ ಸವದತ್ತಿ ಇವರು ಕೂಡ ನಮ್ಮ ವಿನಂತಿಯ ಮೇರೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶರಣರಾದ ಭೀಮರೆಡ್ಡಿ ಹೊಸೂರು ಸರ್ ಇವರು ಮಾಲಾರ್ಪಣೆ ಮಾಡುವುದರಿಂದ ಭಕ್ತಿಪೂರ್ವಕವಾಗಿ ಶ್ರೀಗಳನ್ನು ಸ್ವಾಗತ ಮಾಡಿಕೊಳ್ಬೇಕು ಅಂತ ಹೇಳಿ ಶ್ರೀ ಭೀಮರೆಡ್ಡಿ ಹೊಸೂರು ಇವರಿಂದ ಮನೋಹರ್ ದೀಕ್ಷಿತ್ ಶ್ರೀಗಳಿಗೆ ಮಾಲಾರ್ಪಣೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಸೋಹಿಗಳಾಗಿರ್ತಕ್ಕಂಥ ಶರಣರಾದ ಆನಂದ್ ಚೋಪ್ರಾ ಗೌರವಾಧ್ಯಕ್ಷರು ರಾಷ್ಟ್ರೀಯ ಬಸವದಳ ಸವದತ್ತಿ ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶರಣರಾದ ಆನಂದ್ ಚೋಪ್ರಾ ಇವರಿಗೆ ಶರಣರಾದ ಉದಯ್ ಕುಮಾರ್ ಕರ್ಜಗಿಮಠ್ ಶ್ರೀ ಗುರು ಬಸವ ಆರೋಗ್ಯಧಾಮದ ಅಧ್ಯಕ್ಷರು ಮಾಲಾರ್ಪಣೆ ಮಾಡುವುದರೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶರಣರಾದ ಸೋಮಲಿಂಗ್ ಹದ್ಲಿ ಇವರು ಈ ಒಂದು ಪ್ರವಚನ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಆದಾಗ ಇಲ್ಲಿ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮ ಸುಸೂತ್ರವಾಗಿ 20 ದಿನಗಳ ಕಾಲ ನಡೆಯುವಂತೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಅವರನ್ನು ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಸೋಮಲಿಂಗ ಹದ್ಲಿ ಇವರಿಗೆ ಕರೆಪ್ಪ ತೊರಗಲ್ ಶರಣರಾದ ಕರೆಪ್ಪ ತೊರಗಲ್ ಅವರು ಬಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತವನ್ನು ಮಾಡಬೇಕು ಅಂಥೇಳಿ ಕರೆಪ್ಪ ತೊರಗಲ್ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸೋಮಲಿಂಗ್ ಹದ್ಲಿ ಇವರಿಗೆ ಮಾಲಾರ್ಪಣೆ ಕರೆಪ್ಪ ತೊರಗಲ್ ಇವರಿಂದ. ಅದೇ ರೀತಿ ಶರಣರಾದ NG ರಾಯನಗೌಡರು ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಶರಣು ದೊಡ್ಡಮನಿ ಇವರು ಮಾಲಾರ್ಪಣೆ ಮಾಡೋದರೊಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾದ ಮಹದೇವಪ್ಪ ತುರುಮುರಿ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ PB ತೋಟಗಿ ಸರು ಮಾಲಾರ್ಪಣೆ ಮಾಡೋದರೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಬೇಕು ಅಂಥೇಳಿ ಶ್ರೀ ಸ್ವಾಗತ ಸುಸ್ವಾಗತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರವಣಿಗೆ ಯುದ್ಧಕ್ಕೂ ಪಾಲ್ಗೊಂಡಿರ್ತಕ್ಕಂಥ ಕುಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾತೆಯರನ್ನು ನಾನು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಅವರಿಗೆ ನನ್ನ ಶರಣಗಳನ್ನು ಸಮರ್ಪಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ದೂರದಿಂದ ಆಗಮಿಸಿರ್ತಕ್ಕಂಥ ಡೊಳ್ಳಿನ ಮಜಲ್ನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭವ್ಯವಾಗಿರ್ತಕ್ಕಂಥ ಸುಂದರವಾದ ಮಂಗಲ ವಾದ್ಯದೊಂದಿಗೆ ವಚನ ಸಾಹಿತ್ಯದ ಮೆರವಣಿಗೆ ಮತ್ತು ಗುರು ಬಸವಣ್ಣನವರ ಮೆರವಣಿಗೆಯನ್ನು ಮಾಡಲಿಕ್ಕೆ ಅತ್ಯಂತ ಮಂಗಲಮಯವಾದ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕೆ ಅವರನ್ನು ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನು ಮನ ಧನ ಎಲ್ಲದರಿಂದ ಕೂಡ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಕರ್ತರು, ಪೊಲೀಸ್ ಸಿಬ್ಬಂದಿಯವರು, ಈ ಪೆಂಡಾಲ್ ವ್ಯವಸ್ಥೆಯವ್ರನ್ನು ಪ್ರತಿಯೊಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಸವದತ್ತಿ ಶರಣ ತಂದೆ ತಾಯರನ್ನು ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು.
ಈ 20 ದಿನಗಳ ಕಾಲ ಪ್ರವಚನ ಶಿಬಿರವನ್ನು ಹಮ್ಮಿಕೊಳ್ಬೇಕಾದಂಥ ಸಂದರ್ಭ ಬಂದಾಗ ಪೂಜ್ಯರನ್ನು ಇಳ್ಕೊಳ್ಳಿಕ್ಕೆ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡೋದರಲ್ಲದೆ ಸೇವೆಯನ್ನು ಕೂಡ ಮಾಡಿರ್ತಕ್ಕಂಥ ಶರಣರಾದ ವೀರಭದ್ರಪ್ಪ ಕಪ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ, ಶರಣಾರ್ಥಿಗಳು. ಹಿರ್ಲಿಂಗಣ್ಣವರಿಗೆ ಶ್ರೀಯುತ ಆನಂದ್ ಎಸ್ ಚೋಪ್ರಾ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಶರಣೆ ಅನ್ನಪೂರ್ಣ ಹಿರ್ಲಿಂಗಣ್ಣವರಿಗೆ ಶರಣೆ ಶೈಲಾ ಅವರಿಂದ ಮಾಲಾರ್ಪಣೆ. ನಾಡಿನ ಕೀರ್ತಿಯ ಬೆಳಗಿಸಿದ ಶ್ರೀ ಗುರು ಬಸವ ಆರೋಗ್ಯಧಾಮ ಸೌದತ್ತಿಯ ಗೌರವಾಧ್ಯಕ್ಷರಾದ ಶರಣೆ ಅನ್ನಪೂರ್ಣ ಹಿರ್ಲಿಂಗಣ್ಣವರಿಂದ ಪ್ರಾಸ್ತಾವಿಕ ನುಡಿಗಳು. ಸೃಷ್ಟಿಕರ್ತ ಪರಮಾತ್ಮನನ್ನು ಧರ್ಮಪಿತ ಮಂತ್ರಪುರುಷ ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪಗುರು ಬಸವಣ್ಣನವರನ್ನು ಮಂದಿರದಲ್ಲಿ ಧ್ಯಾನಿಸುತ್ತಾ ವಚನ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಂಥ ಫಗು ಹಳಕಟ್ಟಿಯವರನ್ನು, ಹರಡೆಕರ್ ಮಂಜಪ್ಪನವರನ್ನು ಹಾಗೂ ಬಸವಧರ್ಮ ಪೀಠವನ್ನು ಕಟ್ಟಿ ಬಸವಾನಂದರಂಥ ಶಿಷ್ಯರನ್ನು, ಮಾತೆ ಬಸವೇಶ್ವರಿ ಅಂಥವರನ್ನು ಮತ್ತು ಪೂಜ್ಯ ನಿಜಗುಣಾನಂದ ಮಹಾಸ್ವಾಮಿಗಳನ್ನು ಈ ಸಮಾಜಕ್ಕೆ ಕೊಟ್ಟಂಥ ಪ್ರವಚನ ಪಿತಾಮಹರಾದಂಥ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಮಂದಿರದಲ್ಲಿ ಧ್ಯಾನಿಸಿ, ನನ್ನ ದೀಕ್ಷಾಗುರುಗಳಾದಂಥ ಪೂಜ್ಯ ಮಾತಾಜಿಯವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಬಸವಾನಂದ ಸ್ವಾಮೀಜಿಯವರಿಗೆ ಅನಂತ ಕೋಟಿ ಶರಣುಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಅತ್ತಿವೇರಿ ಬಸವಧಾಮದಿಂದ ಬಂದಂಥ ಪೂಜ್ಯ ಮಾತೆ ಬಸವೇಶ್ವರಿ ತಾಯಿಯವರ ಪಾದಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಪೂಜ್ಯರಾದಂಥ ಮನೋಹರ್ ದೀಕ್ಷಿತ್ ಅವರಿಗೆ ನನ್ನ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ರಾಷ್ಟ್ರೀಯ ಬಸವದಳದ ಗೌರವ ಅಧ್ಯಕ್ಷರು ಮತ್ತು ದಾಸೋಹಿಗಳು ಆದಂಥ ಶರಣರಾದಂಥ ಆನಂದ್ ಚೋಪ್ರಾರವರಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ, ಹಾಗೆ ಈ ಸ್ಥಳವನ್ನು ಕೊಟ್ಟಂಥ ಸೋಮಪ್ಪಣ್ಣ ಹದ್ಲಿ ಅವರೇ ಮತ್ತು ತುರ್ಮರಿ ಅಪ್ಪವರೇ ಹಾಗೂ ರಾಯನ್ಗೌಡ ಅಪ್ಪವ್ರಿಗೆ, ಹಾಗೆ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದಂಥ ಹಿರ್ಲಿಂಗಣ್ಣವ್ರ ವಕೀಲರೇ ಮತ್ತು ಬಸವ ಆರೋಗ್ಯಧಾಮ ಶ್ರೀ ಗುರು ಬಸವ ಆರೋಗ್ಯಧಾಮದ ಅಧ್ಯಕ್ಷರಾದಂಥ ಶರಣ ಉದಯ್ ಕುಮಾರ್ ಕಾರಜಗಿಮಟ್ಟೆ ಎಲ್ಲರಿಗೂ ಕೂಡ ನನ್ನ ಅನಂತ ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇದೊಂದು ಅವಿಸ್ಮರಣೀಯ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ 21 ದಿನಗಳ ಕಾಲ ಆರೋಗ್ಯ ಮತ್ತು ಅಧ್ಯಾತ್ಮದ ಪ್ರವಚನವನ್ನು ಮಾಡಿ ಸಾಕಷ್ಟು ಜನರಿಗೆ ಆರೋಗ್ಯವನ್ನು ಕೊಟ್ಟಂಥ ಬಸವಾನಂದ ಸ್ವಾಮೀಜಿಯವರು, ಹಾಗೆ ಕಳೆದ 5 ವರ್ಷದ ಹಿಂದೆ ನಾನು ಸುಮ್ಮನೆ ಒಂದು ಕನಸು ಕಂಡಿದ್ದೆ. ಸೌದತ್ತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಅಪ್ಪ ಗುರು ಬಸವಣ್ಣನವರನ್ನು ಯಾರು ಮೆರೆಸಿರಬಾರ್ದು, ಹಂಗೆ ಮೆರವಣಿಗೆ ಮಾಡಬೇಕು ಅಂಥೇಳಿ. ನಿಜವಾಗಿಯೂ ಕೂಡ ಅದನ್ನು ಸಾಕಾರಗೊಳಿಸಿದ್ದು ನನ್ನ ಮಗ ಉದಯ್ ಕಾರಜಗಿಮಠ. 5 ವರ್ಷಗಳ ಹಿಂದೆ ನಾನು ಅಂದುಕೊಂಡಂಥ ಒಂದು ಸಂಕಲ್ಪ, ನನ್ನ ಎಲ್ಲ ಸಂಕಲ್ಪಗಳಿಗೂ ಕೂಡ ಅವನು ನೀರೆರಿತಾ ಪೋಷಣೆಯನ್ನು ಮಾಡ್ತಾ ಬಸವ ತತ್ವಕ್ಕಾಗಿ ತನ್ನ ತನು ಮನ ಧನ ಸಮಯ ಮತ್ತು ಅಭಿಮಾನವನ್ನು ಇಟ್ಟು ಸಾಕಷ್ಟು ಮಹಾತ್ಮರನ್ನು ಶರಣರನ್ನು ಸೌದತ್ತಿಗೆ ಕರೆಸಿ ಪ್ರವಚನಗಳನ್ನು ಮಾಡಿಸುವುದರ ಮೂಲಕ ಮತ್ತು ಇದುವರೆಗೂ ಕೂಡ ರಾಷ್ಟ್ರೀಯ ಬಸವದಳವನ್ನು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಬ್ಬ ಯುವ ತರುಣ ಬಸವ ತತ್ವಕ್ಕೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದಾನಲ್ಲ, ಅದು ನನಗೆ ಸಂತೋಷ ಕೊಟ್ಟಂಥ ಒಂದು ಸಂಗತಿ. ಇವತ್ತಿನ ದಿನ ಅವಿಸ್ಮರಣೀಯ ದಿನ ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಕಾರಣಗಳಿದ್ದಾವೆ. ಯಾಕಂದರೆ ಇವತ್ತು ಬಸವ ಜಯಂತಿಯ ಶತಮಾನೋತ್ಸವದ ವರ್ಷಾಚರಣೆ. ಸ್ವಲ್ಪ ತಾಯಂದಿರು
ಗದ್ದಲ ಮಾಡಬಾರ್ದು. ಯಾಕಂದರೆ ಇದು ನಮಗೆ ಭಾಳಷ್ಟು ಪವಿತ್ರವಾದಂಥ ದಿನ. ಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಬಂದು 100 ವರ್ಷ ಆಯಿತು. ಹರ್ಡೇಕರ್ ಮಂಜಪ್ಪನವರು ಕೃಷ್ಣ ಜನ್ಮಾಷ್ಟಮಿ ರಾಮನವಮಿಯನ್ನು ನೋಡಿ ಗುರು ಬಸವಣ್ಣವರ ಜನ್ಮದಿನವನ್ನು ಕೂಡ ನಾವು ಯಾಕೆ ಹೀಗೆ ಮಾಡಬಾರ್ದು ಅಂತೇಳಿ ಅಂದ್ಕೊಂಡು ಪೂಜ್ಯ ಶ್ರೀ ಮುರುಘರಾಜೇಂದ್ರ ಶ್ರೀಗಳ ಒಂದು ಸಹಕಾರದೊಂದಿಗೆ, ಮೃತ್ಯುಂಜಯ ಶ್ರೀಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು 100 ವರ್ಷದಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದರು. ಅದೇ ರೀತಿಯಾಗಿ ಬಸವ ತತ್ವಕ್ಕಾಗಿಯೇ ತಮ್ಮ ಬಾಳನ್ನು ಮುಡುಪಾಗಿಟ್ಟಂಥ ದಿವ್ಯ ಚೇತನ ಫಗು ಹಳಕಟ್ಟಿ ಅವರನ್ನು ಅವರ ಜೀವನದಲ್ಲಿ ಘಟನೆ ನನಗೆ ಭಾಳ ಮನಸ್ಸಿಗೆ ಭಾಳಷ್ಟು ಅವರ ಬಗ್ಗೆ ಅಭಿಮಾನ ತರೋದಕ್ಕೆ ಕಾರಣ ಆಯಿತು. ಒಂದು ಘಟನೆಯನ್ನು ನಾನಿಲ್ಲಿ ಹೇಳ್ತೀನಿ. ಇದು ಅನವಶ್ಯ ಅಂತ ನನಗೆ ಅನಿಸೋದಿಲ್ಲ. ಇವತ್ತು ವಚನ ಸಾಹಿತ್ಯವನ್ನು ಈ ಜಗತ್ತಿಗೆ ಮತ್ತೆ ಅದನ್ನು ಬೆಳಕಿಗೆ ತಂದವರು ಹರ್ಡೇಕರ್ ಮಂಜಪ್ಪನವರು ಮತ್ತು ಫಗು ಹಳಕಟ್ಟಿಯವರು. ಅವರು ತಮ್ಮ ಜೀವನದ ಅವಧಿಯನ್ನೇ ಸಂಪೂರ್ಣವಾಗಿ ತಮ್ಮ ತನು ಮನ ಧನವನ್ನು, ಸಮಯ, ಪ್ರಾಣ, ಅಭಿಮಾನವನ್ನು ಕೂಡ ಬಸವ ತತ್ವಕ್ಕಾಗಿ ಮುಡಿಪಾಕಿಟ್ಟಂಥವರು ಫಗು ಹಳಕಟ್ಟಿಯವರು. ಅವರು ಬಸವ ತತ್ವಕ್ಕಾಗಿ ತಮ್ಮ ಮನೆ ಮಠ ಎಲ್ಲವನ್ನೂ ಮಾಡಿ ಅವರ ಹೆಸರು ಫಕೀರ. ನಿಜವಾಗಿಯೂ ಕೂಡ ಫಕೀರಪ್ಪ ಹೋಗಿ ಅವರು ಫಕೀರರೇ ಆದರು ಅಂಥೇಳಿ ಸಾಹಿತ್ಯದಲ್ಲಿ ನಾವು ಓದ್ತೇವೆ. ಎಲ್ಲವನ್ನೂ ಸಮಾಜಕ್ಕಾಗಿ ಬಸವ ತತ್ವಕ್ಕಾಗಿ ಅವರು ಕಳೆದುಕೊಂಡ್ರು. ಆದರೂ ಕೂಡ ಹೃದಯ ಶ್ರೀಮಂತಿಕೆಯನ್ನು, ವಚನ ಸಾಹಿತ್ಯಕ್ಕೆ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟವರು ಫಗು ಹಳಕಟ್ಟಿಯವರು. ಅವರಿಗೆ ಒಂದು ಸಂದರ್ಭದಲ್ಲಿ ಡಾಕ್ಟರೇಟ್ ಕೊಡುವಂತಹ ಸಂದರ್ಭದಲ್ಲೇ ಆ ವಿಶ್ವವಿದ್ಯಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿಯ ಸಂಘಟಕರು ಅವರು ಹರಿದ ಕೋಟನ್ನು ನೋಡಿ ಸಮೀಪಕ್ಕೆ ಕರೆದು ಹೇಳ್ತಾರೆ, ಅಲ್ರಿಪ್ಪ, ಕೋಟ್ ಹಾಕ್ಕೊಂಡು ಬರೋದು ಅವಶ್ಯಕತೆ ಏನಿತ್ತು? ಹರಿದ ಕೋಟ್ ಐತಿ, ಹಾಗೆ ಶರ್ಟ್ ಹಾಕ್ಕೊಂಡು ಬರ್ಬೋದಿತ್ತಲ್ಲ ಅಂಥೇಳಿ. ಆಗ ಫಗು ಹಳಕಟ್ಟಿಯವ್ರು ಹೇಳ್ತಾರೆ, ಇಲ್ರಿಪ್ಪ, ಈ ಹರಿದ ಕೋಟನ್ನು ಬಿಟ್ಟರೆ ಒಳಗೆ ನನಗೆ ಹಂಗಿಲ್ಲ, ಅದಕ್ಕೆ ಹರಿದ ಕೋಟ್ ಹಾಕ್ಕೊಂಡು ಬಂದೀನಿ ಅಂಥೇಳಿ. ಯಾಕಂದರೆ ಇಂತಹ ಒಂದು ಮೌಲ್ಯವನ್ನು ಇಟ್ಕೊಂಡಂಥವ್ರು ಫಗು ಹಳಕಟ್ಟಿಯವರು. ಒಂದು ಶರ್ಟನ್ನು ಕೂಡ, ಗಟ್ಟಿಯಾದ ಶರ್ಟನ್ನು ಕೂಡ ಹಾಕ್ಕೊಳ್ಬೇಕು ಅನ್ನುವಂಥ ಭಾವನೆ ಅವರಿಗಿರಲಿಲ್ಲ. ಎಲ್ಲವನ್ನು ಬಸವ ತತ್ವಕ್ಕಾಗಿ, ವಚನವನ್ನು ಮರುಮುದ್ರಣವನ್ನು ಮಾಡೋದಕ್ಕಾಗಿ ಅವರು ಪಣತೊಟ್ಟು ನಿಂತರು. ಅಂತಹ ದಿವ್ಯ ಚೇತನಗಳನ್ನು ನಾವಿವತ್ತು ಸ್ಮರಿಸಲೇಬೇಕು. ಇವತ್ತು ಖುಷಿಯಾಗೋದಕ್ಕೆ ಕಾರಣ ಏನಂದರೆ ಹರ್ಡೇಕರ್ ಮಂಜಪ್ಪನವರ ವೇದಿಕೆ, ಫಗು ಹಳಕಟ್ಟಿಯವರ ಮಹಾದ್ವಾರ, ಆರೋಗ್ಯದೊಂದಿಗೆ ಆಧ್ಯಾತ್ಮಿಕತೆಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಂಥ ಪೂಜ್ಯ ಶ್ರೀ ಬಸವಾನಂದ ಶ್ರೀಗಳು ಕಾಡಿ ಬೇಡಿ 3 ವರ್ಷದಿಂದ ಅವ್ರ ಜೊತೆ ಉದಯ, ನಾನು ಸಾಕಷ್ಟು ಸಾರಿ ಅವ್ರ ಮನಸ್ಸಿಗೂ ಕೂಡ ನೋವು ಮಾಡಿ ಸಾಕಷ್ಟು ಸಾರಿ ಮಾಡಿದ್ದೀವಿ. ನಾವು ಜಗಳನೂ ಕೂಡ ಮಾಡಿದ್ದೀವಿ, ನೀವು ಸವದತ್ತಿಗೆ ಬರಲೇಬೇಕು ಅಂಥೇಳಿ. ನಿಜವಾಗಿಯೂ ಕೂಡ ಇದು ಒಂದು ಅವಿಸ್ಮರಣೀಯ ಘಟನೆ ಅಂಥೇಳಿ ನನಗನ್ನಿಸ್ತದೆ. ಆನೆಯ ಮೇಲೆ ಗುರು ಬಸವಣ್ಣನವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯವನ್ನು ಮೆರವಣಿಗೆ ಮಾಡುವ ಉದ್ದೇಶ ಅಹಂಕಾರದಿಂದಲ್ಲ. ಆನೆಗೆ ತನ್ನದೇ ಆದಂಥ ಗಾಂಭೀರ್ಯ ಇದೆ. ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪ್ರಾಣಿ ಆನೆ. ಆ ಆನೆಗೆ ಯಾವ ರೀತಿ ಗಾಂಭೀರ್ಯ ಇದೆಯೋ ಅದೇ ವಚನ ಸಾಹಿತ್ಯಕ್ಕೂ ಕೂಡ ಇರೋದರಿಂದ ಆ ಗಾಂಭೀರ್ಯತೆಗೆ ಸ್ವಲ್ಪವಾದರೂ ಆ ವಚನ ಸಾಹಿತ್ಯಕ್ಕೆ ಗೌರವವನ್ನು ತೋರಿಸಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇವತ್ತು ನಾವು ವಚನ ಸಾಹಿತ್ಯವನ್ನು ಎಲ್ಲರೂ ಕೂಡ ಮರೆತು ಬಿಟ್ಟಿದ್ದೀವಿ. ಆ ವಚನ ಸಾಹಿತ್ಯಕ್ಕೆ ಒಂದು ಮೌಲ್ಯ ಬರಬೇಕಾದ್ರೆ ಇಂತಹ ಕಾರ್ಯಕ್ರಮಗಳಾಗಬೇಕು. ಗುರು ಅಪ್ಪ ಬಸವಣ್ಣನವರನ್ನು ವಚನ ಸಾಹಿತ್ಯವನ್ನು ಮೆರವಣಿಗೆ ಮಾಡಿದ್ದು ನಿಜಕ್ಕೂ ಕೂಡ ಇದೊಂದು ಐತಿಹಾಸಿಕ ಒಂದು ಘಟನೆ ಸವದತ್ತಿಯಲ್ಲಿ ಅಂತ ನನಗನ್ನಿಸ್ತದೆ. ಯಾಕಂದರೆ ಬಸವಣ್ಣನವ್ರಿಗಾಗಿ ಸಾಕಷ್ಟು ಬಸವ ತತ್ವಕ್ಕಾಗಿ, ವಚನ ಸಾಹಿತ್ಯಕ್ಕಾಗಿ ಸಾವಿರಾರು ಜನ ಶರಣರು ಹುತಾತ್ಮರಾಗಿದ್ದಾರೆ. ಎಲ್ಲ ಜಾತಿ ಮತ ಪಂಥಗಳಲ್ಲಿ ಒಬ್ಬರೋ ಇಬ್ಬರೋ 10 ಜನನೋ 11 ಜನನೋ ಧರ್ಮಕ್ಕಾಗಿ ತಮ್ಮ ಆತ್ಮವನ್ನು ಪ್ರಾರ್ಪಣೆ ಮಾಡಿದರೆ ಬಸವ ತತ್ವಕ್ಕಾಗಿ ಸಾವಿರಾರು ಶರಣರ ಪ್ರಾಣತ್ಯಾಗ, ಬಲಿದಾನ ಆಗಿದೆ. ಅಂತಹ ವಚನ ಸಾಹಿತ್ಯವನ್ನು ಕೊಟ್ಟಂಥ ಎಲ್ಲ 12ನೇ ಶತಮಾನದ ಶರಣರ
ಆ ಅಮೂಲ್ಯವಾದಂಥ ಮಾತುಗಳನ್ನು, ವಚನ ಅಂದರೆ ಮಾತುಗಳು, ಅವರು ಮಾತಿನಂಗೆ ನಡೆದು ತೋರಿಸಿದರು. ಆ ನಡೆದದ್ದೇ ವಚನಗಳಾಗಿ ಉಳಿದ್ವು. ಅದಕ್ಕಾಗಿ ಈ ಒಂದು ಆನೆಯ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಿದ್ದು ತುಂಬ ನನಗೆ ಖುಷಿ ಕೊಟ್ಟಂಥ ದಿವಸ. ಇದನ್ನು ಕೂಡ ಒಂದು ಹಾಸ್ಯವಾಗಿ ನಾನು ಮನೆಯಲ್ಲಿ ಅಂದಾಗ ಅದನ್ನು ಕೂಡ ಉದಯ್ ಕಾರಜಗಿಮಠ್ ಅವನು ಬಸವ ತತ್ವ ಪ್ರಚಾರಕ್ಕಾಗಿ ತನ್ನನ್ನು ತಾನು ಸಮರ್ಪಣೆಯನ್ನು ಮಾಡಿಕೊಂಡರು. ಅವನ ಬಗ್ಗೆ ಒಂದು ನನ್ನ ಮಗ ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ನು ನನ್ನ ಮಗ ಅಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದೆ. ನನಗೆ ಮಕ್ಕಳು ಅಂದರೆ ನಮ್ಮ ರಾಷ್ಟ್ರೀಯ ಬಸವದ ಎಲ್ಲ ಶರಣರು ನಮ್ಮ ಮಕ್ಕಳು ಅಂತ ನಾವು ಅಂದ್ಕೊಳ್ತೇವೆ. ಅವನ ವಯಸ್ಸಿನಲ್ಲಿ ಈಗ 25-24 ವರ್ಷದ ಹುಡುಗರು ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಅವ್ರಿಗೇನೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ ಪರಮಾತ್ಮ. ಅವರೇನು ಬಡವರಿಲ್ಲ. ಉದಯ್ ಅಂದರೆ ಅವ್ನು ಕಾರಜಗಿಮಠ ಅಂದರೆ ಅವರೇನು ಬಡವರಲ್ಲ. ಏನೆಲ್ಲ ಇದ್ದರೂ ಕೂಡ ದುಶ್ಚಟಗಳಿಗೆ ಬಲಿಯಾಗದೆ ಬಸವ ತತ್ವಕ್ಕಾಗಿ ತನ್ನ ತನು ಮನ ಧನವನ್ನು ಕೂಡ, ಸಮಯವನ್ನು ಕೂಡ, ಪ್ರಾಣ ಅಭಿಮಾನವನ್ನು ಕೂಡ ಮೀಸಲಿಟ್ಟಂಥ ಯುವಕ. ಅವನ ಒಂದು ಕನಸು, ನನ್ನ ಒಂದು ಕನಸು ಇವತ್ತು ನಿಜವಾಗಿಯೂ ಈಡೇರಿದೆ. ಇದು ಈ ಒಂದು ಶ್ರೇಯಸ್ಸು ನಿಜವಾಗಿಯೂ ಕೂಡ ಈ ಎಲ್ಲ ಕಾರ್ಯಕ್ರಮದ ಮೊದಲನೆಯ ಶ್ರೇಯಸ್ಸು ಉದಯ್ ಕುಮಾರನಿಗೆ ಸಲ್ಲಬೇಕು. ಅದೇ ರೀತಿಯಾಗಿ ನಾವೇನೇ ಕಾರ್ಯಕ್ರಮ ಮಾಡ್ತೇವೆ ಅಂದರೂ ಸಹಕಾರವನ್ನು ಕೊಡ್ತಾ ಇರೋರು ನಮ್ಮ ಮನೆಯವರಾದಂಥ ಹಿರ್ಲಿಂಗಣ್ಣ ಅವರು ವಕೀಲರು. ಅವ್ರು ಕಳಿಸ್ತಾ ಇದ್ದರೆ ನಾವು ಕೂಡ ಇವತ್ತು ಬಂದು ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕಾರಣರು. ಹಾಗೆ ರಾಷ್ಟ್ರೀಯ ಬಸವದಳದ ಗೌರವ ಅಧ್ಯಕ್ಷರು, ದಾಸೋಹಿಗಳು ಮತ್ತು ರಾಷ್ಟ್ರೀಯ ಬಸವದಳದ ಬೆನ್ನೆಲುಬು ಬಸವಧರ್ಮ ಪೀಠದ ಒಂದು ದಾನಿಗಳು ಕೂಡ ಆದಂಥ ಆನಂದ್ ಚೋಪ್ರಾರವರು, ಅವರು ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಂದಾಗ ಆಯಿತು ಮಾಡ್ರಿ ಅಕ್ಕವ್ರೆ ಅಂಥೇಳಿ ಹೇಳಿ ಈ ಒಂದು ಭವ್ಯವಾದಂಥ ಈ ಒಂದು ವೇದಿಕೆಯನ್ನು ಮತ್ತು ಈ ನಾವು ಕುಳಿತು ಪ್ರವಚನವನ್ನು ಕೇಳಲಿಕ್ಕೆ ನೆಲ ಸಮತಟ್ಟಾಗಿರಲಿಲ್ಲ. ಈ ಸಮತಟ್ಟಾದ ನೆಲವನ್ನು ಮತ್ತು ಅಚ್ಚುಕಟ್ಟಾದಂಥ ಹಾಸಿಗೆಯನ್ನು ಹಾಸಲಿಕ್ಕೆ ಮತ್ತು ಇವತ್ತಿನ ದಾಸೋಹವನ್ನು ಕೂಡ ಅವರೇ ಮಾಡಿದ್ದಾರೆ. ಅದು ಅಲ್ಲದೆ ಸಾಗರದಿಂದ ಅವರು ಡೊಳ್ಳನ್ನು ತರಿಸಿ ನಿಮ್ಮೆಲ್ಲರ ಮುಂದೆ ಈಗ ಪ್ರದರ್ಶನವನ್ನು ಮಾಡಿಸಿದರು. ಹೀಗೆ ಅವರ ಸಹಕಾರವೂ ಕೂಡ ಬಹಳಷ್ಟು ಮುಖ್ಯ. ಅದು ಅಲ್ಲದೆ ನಮ್ಮ ರಾಷ್ಟ್ರೀಯ ಬಸವದಳದ ಸಾಕಷ್ಟು ಜನ ಶರಣೆಯರು, ಅದರಲ್ಲಿ ನಮ್ಮ ಕಸ್ತೂರಿ ಹುಲಿಯವರು ಇರ್ಬೋದು, ಮಲ್ಲವ್ವ ಹಂದೂರು ಇರ್ಬೋದು, ಉಮಾ ಹಂದೂರು, ಸತ್ಯವ್ವ ದ್ಯಾಮನ್ನವರು, ಇನ್ನು ಭಂಡಾರಿ ಗೀತಾ ಮತ್ತು ಹಿಟ್ನಳ್ಳಿಯ ಸಂಪೂರ್ಣ ಮನೆತನದವರು. ಅವರ ಒಬ್ಬ ಬಾಲಕ ಮನೆ ಸಂಗೊಳ್ಳಿ ರಾಯಣ್ಣನ ಒಂದು ಅಭಿನಯವನ್ನು ಇಲ್ಲಿ ಮಾಡಿ ತೋರಿಸಿದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಹಿಟ್ನಳ್ಳಿ ಮನೆತನದವರು ಒಬ್ಬ ಸಣ್ಣ ಹುಡುಗನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರು. ನಮ್ಮ ಶಂಕರಣ್ಣ ಈ ಶರಣು ದೊಡ್ಡಮನಿಯವರು ನಮ್ಮ ಜೊತೆ ಸಾಕಷ್ಟು ದುಡ್ದಿದ್ದಾರೆ. ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ದುಡ್ದಿದ್ದೀರಿ. ಅದಕ್ಕೆ ಈ ಶ್ರೇಯಸ್ಸು ಬರೀ ಹಿರ್ಲಿಂಗಣ್ಣವ್ರಿಗೆ ಅಥವಾ ಅನಂತ್ ಚೋಪ್ರಾ ಅವ್ರಿಗೆ ಹೋಗಬಾರ್ದು. ಇದರಲ್ಲಿ ಎಲ್ಲರದು ನಿಮ್ಮ ಪಾಲದ. ಯಾಕಂದರೆ ನಾವಿಷ್ಟೆಲ್ಲ ಕಾರ್ಯಕ್ರಮ ಮಾಡಿ ನೀವೇ ಬರಲಿಲ್ಲ ಅಂದರೆ ಈ ಕಾರ್ಯಕ್ರಮಕ್ಕೆ ಮೆರಗಿರ್ತಾ ಇರಲಿಲ್ಲ. ಮತ್ತು ಮೊನ್ನೆ ಪೂಜ್ಯರ ಎದುರಿಗೆ ನಾವು ಎಲ್ರಿಗೂ ಕೂಡ ನೀವು ಕುಂಭವನ್ನು ತರಬೇಕು ಅಂದಾಗ ಇವತ್ತು ಸ್ವ ಇಚ್ಛೆಯಿಂದ ಒಂದು 80-85 ಕುಂಭಗಳನ್ನು ತಾಯಂದರು ನೀವು ತಗೊಂಡು ಬಂದ್ರಿ. ಅದಕ್ಕೆ ಬ್ಲೌಸ್ ಪೀಸು ಮತ್ತು ಕಾಯಿಯನ್ನು ಚೋಪ್ರಾ ಅವರಿಗೆ ಕೊಟ್ಟರು. ಹೀಗೆ ಯಾಕಂದರೆ ನಿಮ್ಮ ಸಹಕಾರ ಇಲ್ಲದೇ ಇದ್ದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಕಾರ್ಯಕ್ರಮದ ಶ್ರೇಯಸ್ಸು ಸವದತ್ತಿ ನಗರದ ಪ್ರತಿಯೊಬ್ಬರಿಗೂ ಕೂಡ ಸಲ್ಲುತ್ತದೆ ಅನ್ನುವಂಥ ಮಾತುಗಳನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾವು ಪೂಜ್ಯರು ಮೊದಲೇ ದಿವಸ ಪ್ರಾರಂಭಕ್ಕೇ ಈ ವೇದಿಕೆ ಸಿದ್ಧ ಆಗಿರಲಿಲ್ಲ, ಇದು ತಮಗೂ ಗೊತ್ತದ. ಅಂಥ ಸಂದರ್ಭದಲ್ಲೇ ನಾವು ಬಹಳಷ್ಟು ಕಿರಿಕಿರಿಯನ್ನು ಮಾಡಿದ್ವಿ. ಆದರೂ ಕೂಡ ಸಹನೆಯಿಂದ ನಮಗೆ ವೇದಿಕೆಯನ್ನು ಮಾಡಿಕೊಟ್ಟಂಥ ಸಹೋದರರಾದಂಥ ಶ್ರೀಧರ್ ಈನ್ಗಂಟಿಯವರು ಅಂದರೆ ಬಾಲಾಜಿ ಶಾಮಿ ಅಣ್ಣವರು ಕೂಡ, ಅವ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಪ್ರವಚನ ಯಶಸ್ಸಿನ ಕಾರಿಗೆ ಇನ್ನೂ ಪತ್ರಕರ್ತರು ಮತ್ತು ನಮ್ಮ SB ಕೇಬಲಿನ ಬಾಲಾಜಿ ಸಹೋದರರು ಕೂಡ ಕಾರಣೀಕರ್ತರು.
ಯಾಕಂದರೆ ನಾವು ಅವರಲ್ಲಿ ಅಣ್ಣ ನಿಮ್ಮ ಕೇಬಲ್ನಲ್ಲಿ ಸ್ವಾಮೀಜಿಯವರ ಪ್ರವಚನ ಬಗ್ಗೆ ತಿಳಿಸ್ಬೇಕು ಅಂದಾಗ ಅಕ್ಕವ್ರೆ ಆಗಲಿ ನಾನು ಹಾಕ್ತೀನಿ ಅಂಥೇಳಿ ತುಂಬ ಹುರುಪಿನಿಂದ ಯಾವುದೇ ದುಡ್ಡನ್ನು ತೆಗೆದುಕೊಳ್ಳಾರದೆ ಫ್ರೀಯಾಗಿ ಅವರು ಮಾಡಿದರು. ಇದು ಎಲ್ಲರೂ ಕೂಡ ಯಾಕಂದರೆ ಭಾಳಷ್ಟು ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಸಹಕಾರ ಭಾಳಷ್ಟು ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮೀಜಿಯವರ ಒಬ್ಬ ಶಿಷ್ಯರಾದಂಥ ಚಂದ್ರು ಗುರೂಜಿ ಬೆಳಗ್ಗೆ ನಿಮಗೆಲ್ರಿಗೂ ಯೋಗಾಸನವನ್ನು ಹೇಳಿಕೊಟ್ರು. ಯಾಕಂದರೆ ಸಾಕಷ್ಟು ಜನ ನೀವು ಅದರಿಂದ ಉಪಯೋಗವನ್ನು ತಗೊಂಡಿದ್ದೀರಿ. ಅವ್ರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಯಾಕಂದರೆ ನಾನು ಪ್ರಾಸ್ತಾವಿಕವಾಗಿ ಬೇರೆ ಏನೂ ಮಾತಾಡೋದಿಲ್ಲ. ಯಾಕಂದ್ರೆ ನನಗೇನಾಗಬೇಕಾಗಿದೆ, ಈ ಕಾರ್ಯಕ್ರಮ ಯಶಸ್ಸಿಗೆ ದುಡ್ದಂಥ ನಿಮ್ಮೆಲ್ಲರನ್ನೂ ನಾನು ನೆನಪು ಮಾಡ್ಕೊಳ್ಬೇಕಾಗಿದೆ. ಇದ್ರ ಜೊತೆಗೆ ಇನ್ನೂ ಒಂದು ನಾನು ಮರ್ತಿದ್ದೀನಿ. ಇನ್ನೊಬ್ಬರು ಅಜ್ಜವ್ರ ಜೊತೆಗೆ ನಮ್ಮ ಬಸವಾನಂದ ಸ್ವಾಮೀಜಿಯವ್ರ ಜೊತೆಗೆ ಪರಪ್ಪ ಅಜ್ಜವ್ರು ಬಂದಿದ್ದಾರೆ. ಬಹಳ ಒಂದು ಗೌರವದ ವ್ಯಕ್ತಿಯವರು. ಎಲ್ಲರ ಜೊತೆಗೆ ನಕ್ಕೊತ್ತು ಎಲ್ಲರ ಜೊತೆ ಅನುಸರಿಸ್ಕೊಂಡು ಹೋಗುವಂಥವ್ರು. ಮತ್ತು ಉಳಿದಂಥ ನಮ್ಮ ಚಿದಾನಂದ ಇರ್ಬೋದು, ಆಮೇಲೆ ನಮ್ಮ ಲಿಂಗಾನಂದ ಮಹಾಪ್ರಭು ಮೊನ್ನೆ ನಿಮಗೆಲ್ಲ ಹಾಸ್ಯವನ್ನು ಮಾಡಿ ಅಪ್ಪವ್ರು ಇಲ್ಲದೇ ಇದ್ದಾಗ ಹಾಸ್ಯವನ್ನು ಕೂಡ ನಿಮಗೆ ಮಾಡಿ ತೋರಿಸಿದ. ಅವರು ಭಾಳಷ್ಟು ಜನ ಸಾಧಕರು ಪೂಜ್ಯರೊಂದಿಗೆ ಬಂದವರು ಕೂಡ ಅವರಿಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟರು. ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಪೂಜ್ಯರು ಬಂದಾಗಿಂದ ನಮ್ಮ ಮನೆಗೆ ಸಾಕಷ್ಟು ಜನ ಬರೋರು ಹೋಗೋರು. ಯಾಕಂದರೆ ಅತ್ಯಂತವಾಗಿ ಮುಖ್ಯವಾಗಿ ನಾನು ಹೊರಗಡೆ ಅಡ್ಡಾಡೋಕ್ಕೆ ನಮ್ಮ ಮನೆಯ ಜವಾಬ್ದಾರಿಯನ್ನು, ಅಡುಗೆ ಮನೆಯ ಜವಾಬ್ದಾರಿಯನ್ನು ಎಲ್ಲವನ್ನು ಅಚ್ಚುಕಟ್ಟಾಗಿ ಬಂದವರಿಗೆಲ್ಲ ಸರಿಯಾದ ಸಮಯಕ್ಕೆ ಪ್ರಸಾದವನ್ನು ಮಾಡಿ ಉಣಬಡಿಸಿದಂಥ ಸಾವಿತ್ರಿ ಹಿಟ್ನಳ್ಳಿ ಮತ್ತು ಶೈಲಾ ಹಿಟ್ನಳ್ಳಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಬಸವದಳದ ಶರಣೆಯರು ಅವರೇ ಇವತ್ತೇನು ಮಾಡಿ ಕಳಿಸೋನು, ಅವರೇ ನಮ್ಮ ಸತ್ಯವ್ವ, ನಮ್ಮ ಉಮಾ, ಮಲ್ಲವಕ್ಕ ಎಲ್ಲರೂ ಈ ಹೂಲೆ ಅವರು ಏನು ಮಾಡಿ ಕಳಿಸೋಣ, ಅವರ ಒಂದು ಪ್ರೀತಿಗೆ ನಾನು ತಲೆ ಬಾಗ್ತೀನಿ ಅಂತ ಹೇಳ್ತಾ ಇನ್ನು ತೆರೆಮರೆಯಲ್ಲಿ ಇದ್ದುಕೊಂಡು ಸಹಾಯ ಸಹಕಾರವನ್ನು ಮಾಡಿದಂಥ ಸಾಕಷ್ಟು ಜನ ಸವದತ್ತಿಯ ಶರಣ ತಂದೆ ತಾಯಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೊನೆಯವರೆಗೂ ಇದ್ದು ಭಾಗವಹಿಸಿ ಈ ಮಂಗಲ ಆಗೋವರೆಗೂ ಇವತ್ತೊಂದು ದಿವಸ ನೀವು ಸಮಯದಾನವನ್ನು ಮಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ನಾನು ಮುಗಿಸ್ತೇನೆ. ಶರಣಾರ್ಥಿ. ಕುಮಾರ್ ಹರ್ಷಿತ್ ಮೊಕಾಶಿ ಈತನಿಂದ ಒಂದು ವಚನ. ನಾಳೆ ಬಪ್ಪುಡು ನಮಗಿಂದೇ ಬರಲಿ, ಇಂದು ಬಪ್ಪುಡು ನಮಗೀಗಲೇ ಬರಲಿ. ಅದ ಕಾರಂಜುವರು ಅದ ಕಾರಳಕುವರು ಜಾತಶ್ಯಂ ವರ್ಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವೆಡೆ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತಬಲ್ಲರು. ಕೂಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಈಗ ಪರಮ ಪೂಜ್ಯ ಶ್ರೀ ಮನೋಹರ್ ದೀಕ್ಷಿತ್ ಅವರಿಂದ ಕೆಲವು ನುಡಿಗಳು. ಮನುಷ್ಯನಿಗೆ ವೇದಿಕೆಯ ಮೇಲೆ ಕೂತಂಥ ಸಮರ್ಥ ಗುರು ಬಂಧುಗಳಲ್ಲಿ ಹೊಂದಿಸಿ ಹಾಗೂ ಮಾತೆಯರಾದಂಥ ಆ ಶಬ್ದಕ್ಕೆ ಬಹುವಾದಂಥ ಅರ್ಥ ಇದೆ. ಆ ರೋಗ ನಮ್ಮದು ಹೋಗಬೇಕಾದ್ರೆ ಮಾತೆಯ ಅನುಗ್ರಹ ಅಂತಕ್ಕಂಥದ್ದು ಸಹಜ ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು, ರೋಗಿಯಾಮೃಷ್ಟಾನ್ ಕರಾತಾ ಚಂದನ್ ಕಾಗಾಟ ಲೇಪನ್ ಕರ್ಪುರಾತಿ. ನಾವೀಗ 21 ದಿವಸದವರೆಗೆ ಬರದ ಕಾಗದದ ಮೇಲೆ ಇಳಿಯುವ ಸಕ್ಕರೆ ಅಂತಕ್ಕಂಥ ಶಬ್ದವನ್ನು ಬರೀ ನಗ್ತಾ ಬಂದುಬಿಟ್ಟೇವಿ. ಅದರ ಮರ್ಮ ಗೊತ್ತಾಗಲಿಲ್ಲ. ಆದ ಕಾರಣವಾಗಿ ಪರಮ ಪೂಜ್ಯರಾದಂಥ ಬಸವಲಿಂಗ ಮಹಾರಾಜರು ನಮಗೆ ಅಮೃತವನ್ನೇ ನೀಡಿದರು. ಈಗ 50 ವರ್ಷಗಳ ಜೀವನದಲ್ಲಿ ಮನುಷ್ಯ ಅಧ್ಯಾತ್ಮ ಅಂತಕ್ಕಂಥ ವಿಷಯಗಳು ಏನು ಅನ್ನೋದು ಅರ್ಥನೇ ಇಲ್ಲ. ಯಾಕೆ 4 ವೇದಗಳು, 6 ಶಾಸ್ತ್ರಗಳು,
18 ಪುರಾಣಗಳು ಸಹಿತವಾಗಿ ನೀತಿ ನೀತಿ ಎಂದಾವು. ಅಂಥ ಶಬ್ದವನ್ನು ನಮ್ಮ ಬಸವ ಮಹಾರಾಜರು ನಮ್ಮೆಲ್ಲರಿಗೂ ಅರ್ಥವಾಗುವಂತೆ, ಯಾಕಂದರೆ ರೋಗದಿಂದ ಯೋಗ, ರೋಗ ಎದರಿಂದ ಬರ್ತದೆ ಅಂತಕ್ಕಂಥ ಅನುಭವ ಬೇಕು. ಯಾಕಂದರೆ ಮನುಷ್ಯನಲ್ಲಿ ಹಿಂಗದೆ, ಯಾವ ಮನುಷ್ಯ ಜನ್ಮ ಎತ್ಕೊಂಡು ಬಂದಾನೆ ಅವ್ರ ಠೇವಣಿ ಇರತಕ್ಕಂಥ ಮರ್ಮ ಎಲ್ಲಿವರೆಗೂ ಕಳೆದಿಲ್ಲ, ಅಲ್ಲಿವರೆಗೂ ಅವನ ಆಯುಷ್ಯ ರೇಖೆ ಅವ್ರಿಗೆ ತಿಳಿದಿಲ್ಲ. ಅದಕ್ಕೆ ಭಗವಂತ ನಮಗೆ ಅಮೂಲ್ಯವಾದಂಥ ಅವನ ರತ್ನವನ್ನು ಕೊಟ್ಟಿದ್ದಾನೆ. ಒಂದು ಮೀಸಿಗೆ 16 ಶ್ವಾಸೋಚ್ಛ್ವಾಸಗಳು. ಇದನ್ನು ಯೋಗದಲ್ಲಿ ಕ್ರಮೇಣವಾಗಿ ನಮಗೆ ಅದು 5, 10, 11 ಇದನ್ನು ನಾವು ಕಡಿಮೆ ಮಾಡ್ತಾ ಇದ್ದಾಗ ಒಂದು ದಿವಸಕ್ಕೆ 21,624 ನಾವು ಶ್ಲೋಕವನ್ನು ಉಚ್ಚಾರ ಮಾಡುವಂಥದ್ದನ್ನು ಉಳಿಸಿದರೆ ಇದಕ್ಕೆ ದೇವಿ ಅಂತಾರೆ. ಇದನ್ನು ನಮ್ಮ ಮನಗುಂಡಿ ಶ್ರೀಗಳವರು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ನಿಮ್ಮ ಆಯುಷ್ಯ ರೇಖೆಯನ್ನು ನಿಮ್ಮಲ್ಲೇ ಇದೆ, ಆಹಾರ ರೇಖೆಯು ನಿಮ್ಮಲ್ಲೇ ಇದೆ, ತಿನ್ನುವುದು ನಿಮ್ಮಲ್ಲಿದೆ, ಕುಡಿದು ನಿಮ್ಮಲ್ಲಿದೆ, ಹಾಡುವುದು ನಿಮ್ಮಲ್ಲಿದೆ, ಕುಡಿದು ನಿಮ್ಮಲ್ಲಿದೆ. ಇದ್ರಾಗ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬೇಕಾದ ಆರ್ಟ್ ಕೊಡ್ರಿ ಅಂದ್ರೆ ಬೇಕಾದ ಮಾಡಿರಿ, ನಮ್ಗೆ ಭಾಳ ಸಂತೋಷ ಅದ. ಯಾಕೆ ಮಣ್ಣಗುಡ್ಡಿ ಅವರು ಅಕಸ್ಮಾತ್ವಾಗಿ ಮಣ್ಣಿನ ಸಹಿತ ಹೋದಾಗ, ಗುರುಗಳೇ ನನಗೊಂದು ತಂಬಾಕು ಚಟ ಅದ, ತಂಬಾಕ ಹೆಂಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಮಾಡಿದಾಗ ಹೇಳಿದರು. ಆ ತಂಬಾಕು ಒಂದೇ ಯಾಕೆ ನಾಯಿನಿಂಗಪ್ಪನೂ ಕರೀರಿ, ಅದ್ರ ಶರೀರ ಸಾಹಿಬರನ್ನು ಕರೀರಿ, ದೇವಿ ಭಕ್ತರನ್ನು ಕರೀರಿ, ಎಲ್ಲವೂ ಭಾಳ ಚೆನ್ನಾಗಿ ಆಗ್ತದೆ ಅಂತ ಉಪದೇಶ ಮಾಡಿದರು ಅವರು. ಅಂದರೆ ಇಷ್ಟೇ, ಮನಸ್ಸು ಎಲ್ಲಿಯವರೆಗೂ ನಮ್ಮ ಕಂಟ್ರೋಲಲ್ಲಿಲ್ಲ ಅಲ್ಲಿಯವರೆಗೂ ಎಲ್ಲ ದುಶ್ಚಟಗಳು ನಮ್ಮನ್ನು ಸಹಜವಾಗಿ ಕರಿತಾವೆ. ಆ ಚಟಾಜೀಲ ಅನ್ನತಕ್ಕಂಥ ಶಬ್ದವನ್ನು ನಾವು ದೂರ ಮಾಡಲಿಕ್ಕೆ ಪೂಜ್ಯರ ಅನುಗ್ರಹ ಬೇಕು. ಅದಕ್ಕೆ ಅವರು ರೋಗದಿಂದ ಯೋಗ, ಅದಕ್ಕೆ ಅವರು ಮೊದಲ ಎಷ್ಟು ಒಂದು ತಾತ್ಪರ್ಯ ಇಟ್ಕೊಂಡು ಬಂದಿದ್ದಾರೆ ನೋಡಿ. ಎಲ್ಲರಿಗೂ ಮೊದಲ ಶುಗರ್ ಅಂದ್ರೆ ಏನು, BP ಅಂದ್ರೆ ಏನು, ದೇಹ ಭಾರವಾಗಿ ನಡೆಯತಕ್ಕಂಥದ್ದಂದ್ರೆ ಏನು, ಇದನ್ನು ಯಾವ್ಯಾವ ರೀತಿಯಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಪೂರ್ವಾಶ್ರಮದಲ್ಲಿನೇ ಹೇಳಿಟ್ಟಿದ್ದಾರೆ. ಪರಂತು ಅದು ರುಳಿಯೊಳಗಿಲ್ಲ. ಯಾಕಂದರೆ ಸನ್ಯಾಸಿಗಳು ಕೇವಲ 8 ತೂತಿನಲ್ಲಿ ತೃಪ್ತರಿರಬೇಕು, ಗೃಹಸ್ಥ 16 ತೂತಿನಲ್ಲಿ ತೃಪ್ತರಿರಬೇಕು, ಬ್ರಹ್ಮಚಾರಿ 12 ತೂತಿನಲ್ಲಿ ಜೀವನ ಮಾಡಬೇಕು ಅಂತ ಇವು ಶಾಸ್ತ್ರಗಳು ಅನೇಕ ಹೇಳಿಟ್ಟಿದ್ದಾವೆ. ಶಾಸ್ತ್ರ ಬೆನ್ನು ಹತ್ತಿದರೆ ಶಾಸ್ತ್ರಗಳೆಲ್ಲ ಸುಳ್ಳು. ಆ ಸ್ವದಂತ ಶಾಸ್ತ್ರವನ್ನು ನಮ್ಮ ಮನಗುಂಡಿ ಶ್ರೀಗಳವರು ನಮಗೆ ಇಲ್ಲಿಯೂ 21 ದಿವಸವರೆಗೂ ಈ ಅಮೃತ ಕಳಸವನ್ನು ಇಟ್ಟಿದ್ದಾರೆ. ಈ ಅಮೃತವನ್ನು ದೇವತೆಗಳು ಅಮರರಾಗಿಬಿಟ್ಟಿದ್ದಾರೆ ಆ ಅಮೃತ ಕುಣಿದು. ನೀವು ಮಾತ್ರ ಬಸವಣ್ಣ ಅಂತಕ್ಕಂಥ ನಾಮದಿಂದ ಬರುವ ಶಬ್ದದ ಅರ್ಥ ನಾಮಾಮೃತ ಅಂತ. ಆ ದೇವತೆಗಳು ಬರೀ ಅಮೃತ ಕುಡಿದ್ರೆ ನಾವು ಅಮೃತದ ಒಳಗಿನ ಸಾರು ಕುಡಿತಾ ಇದ್ದೇವೆ. ಆ ಅಮೃತ ಸಾರ ಅಂತಕ್ಕಂಥದ್ದು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಕಾಯ ವಾಚ ಮನ ಇವು ಪರಿಶುದ್ಧಿಯಿಂದ ನಾವು ಅದನ್ನು ರೂಢಿಯೊಳಗೆ ತಂದರೆ ನಾವು ಮನುಷ್ಯರಾಗಿದ್ದಕ್ಕೂ ಸಾರ್ಥಕ. ಯಾಕಂದರೆ ಮನುಷ್ಯ ವರ್ಗದಲ್ಲಿ 4 ಲಕ್ಷ ಯೋನಿಗಳ ಬಂತ, ಏನು 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಎಲ್ಲವನ್ನೂ ಕಳೆದು ಬಂದು ಇದು 84 ಯಾಕಂದ್ರೆ 84 ಲಕ್ಷ ಜೀವರಾಶಿಗಳ ವಿಚಾರಗಳನ್ನು ಹೇಳಿಕ್ಕೆ ಎಲ್ಲರಿಗೂ ಬರ್ತದೆ. ಹಂಗಾದ್ರೆ ಈ ಜಾತಿ ಅವ ಎಷ್ಟೋ ಜನ ಹೇಳ್ತಾರೆ ಮಂಗನಿಂದ ಮಾನವ ಅಂತ, ಅದು ಒಪ್ಪಲಾರ. ಯಾಕಂದ್ರೆ ಇನ್ನೂ ಮಂಗಗಳವ, ಆ ಮಾವನವರಾಗಿದ್ದರೆ ಆ ಮಂಗಗಳು ಏನು ಇರ್ತಿದ್ದಿಲ್ಲ. ಆ ಮಂಗನ ಬೇರೆ, ಈ ಮಾನವನೇ ಬೇರೆ. ಅದಕ್ಕೆ ನಾವು ಮನುಷ್ಯರಾಗಿರಿ. ಮನಸ್ಸು ಅಂತಕ್ಕಂಥದ್ದು ನಮ್ಮಲ್ಲಿ ಇಟ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ಬಂಧ ಅವಸ್ಥೆಯಲ್ಲಿ ಇಟ್ಕೊಂಡಾಗ ಮಾತ್ರ ಸಹಜವಾಗಿ ನಮಗೆ ಜ್ಞಾನ ಅಂತಕ್ಕಂಥ ಶ್ರೀಗಳವರಿಂದ ಸಿಗ್ತದೆ. ಯಾಕೆ ಮಣ್ಣಗುಡ್ಡಿ ಶ್ರೀಗಳವರು ಅನೇಕ ಹೇಳಿದರು, ಅನೇಕ ತತ್ವಗಳನ್ನು ಹೇಳಿದರು. ಆಹಾರದಲ್ಲಿ ಯಾವುದನ್ನು ಬದಲಾವಣೆ ಮಾಡಬೇಕು, ಆಹಾರಗಳನ್ನು ಏನು ತಿನ್ನಬೇಕು. ಯಾಕಂದ್ರೆ ನಮ್ಮಲ್ಲಿ ಏನಾಗ್ಯದ ಅಂದರೆ ಈ 50 ವರ್ಷದಲ್ಲಿ ಈ ಧರ್ಮದ ಕಟ್ಟಳೆ ಅಂತಕ್ಕಂಥ ಕಳೆದು ಹೋಗಿಬಿಡ್ತು. ಅನೇಕ ಯಂತ್ರಗಳು, ವಿಜ್ಞಾನಗಳು ಅನೇಕ ರೀತಿಗಳಿಂದ ತೋರಿಸೋದ್ರಿಂದ ಡಾಕ್ಟರು ಈಗ ನಮ್ಗೆ ಶುಗರ್ ಬಂತು ಅಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ನೀನು ಒಂದು ಇಂಜೆಕ್ಷನ್ ತೊಗೊಳ್ರಿ,
ಗುಳಿಗೆ ತಗೊಳ್ರಿ. ನಾನು ಅಕಸ್ಮಾತ್ರ ಈಗ 2 ವರ್ಷ ಹಿಂದೆ ತಿಳಿಸಿದಾಗ ಏನು, ಯಾಕಂದ್ರೆ ಧಾರವಾಡದಲ್ಲಿ ಒಬ್ರಿಗೆ ತೋರಿಸಿದ್ದೀವಿ, ಅವರು ನಮಗೆ ಪ್ರತಿ ತಿಂಗಳ 2,500 ರೂಪಾಯಿ ಗುಳಿಗೆ ಬರ್ತಕ್ಕ ಹೋಗ್ತಾ ಇದ್ರು. ಅದು ಒಂದು ತಿಂಗಳದೊಳಗೆ ಬೇಜಾರಾಯ್ತು. ಅದನ್ನು ನಮಸ್ಕಾರ ಮಾಡಿ ಈ ಆಯುರ್ವೇದದ ಅನೇಕ ಔಷಧ ಉಪಚಾರಗಳವ, ಅವುಗಳನ್ನು ನಾವು ತೊಗೊಂಡ್ರೆ ಮುಕ್ತಿ ಹೊಂದುತ್ತೀವಿ ಅಂತಕ್ಕಂಥ ನಮ್ಮ ಮನೋಧೈರ್ಯ ತೊಗೊಂಡಾಗ ಈಗ ನಮಗೆ ಮೊನ್ನೆ ಇವರು ಶ್ರೀಗಳವರು ಚೆಕಪ್ ಮಾಡಿದರು, ನಿಮ್ಮ ಶುಗರ್ ಎಷ್ಟದ ನೋಡ್ತೀವಿ ಅಂತ. ಅದು ಬರೀ 83 ಇತ್ತು. ಅಂದರೆ ಮನೋ ಕಂಟ್ರೋಲ್ ಎಲ್ಲಿವರೆಗೂ ನಾವು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಮನಸ್ಸು ನಮ್ಮ ಕೈಲೋಗಿರ್ತದೆ. ಆದ ಕಾರಣವಾಗಿ ನಮಗೇನಾಗಿದೆ ಅಂದರೆ ರೋಗಿಯಾ ಮೃಷ್ಟಾನ್ ಕರಾತಾ ಚಂದನ್ ಕಾಗಾತ ಲೇಪನ ಕರ್ಪೂರಾತೆ, ಬರೆದಂಥ ಕಾಗದ ನೆಕ್ಕಪ್ಪ ಹೋದ್ರೆ ಮಾತ್ರ ಯಾರಿಗೂ ಜ್ಞಾನ ಆಗೋದಿಲ್ಲ. ಈಗ ನಮ್ಮ ಮನಗುಳಿ ಶ್ರೀಗಳವರು 21 ದಿವಸವರೆಗೂ ನಿಯಮಬದ್ಧವಾಗಿ ಅವ್ರಿಗೆ, ಯಾಕಂದ್ರೆ ದಶೇಂದ್ರಿಗಳವರು ನವೇಂದ್ರಿಗಳಲ್ಲ. ನಾವೇನು ತಿಳ್ಕೊಂಡಿವಿ, ಅವ್ರ ಕಣ್ಣಿಲ್ಲ, ಅವ್ರು ಏನೆಲ್ಲ ಅಭ್ಯಾಸ ಮಾಡಿರಬೇಕು, ಎಲ್ಲಿ ಓದಿರಬೇಕು, ಏನಾಗಿರ್ಬೋದು ಅಂತ ನಾವು ತಿಳ್ಕೊಂಡಿವಿ. ಪರಂತು ಅವರಲ್ಲಿ ದಶೇಂದ್ರಿಯ ಶಕ್ತಿ ಅದ, ಮನುಷ್ಯನಿಗೆ ದಶೇಂದ್ರಿಯಗಳವೆ. ಅದಕ್ಕೆ ಇವತ್ತಿಗೂ ಸನ್ಯಾಸಿಗಳು ಸತ್ತ ತಕ್ಷಣ ತಲೆಗೆ ತೆಂಗಿನಕಾಯಿ ಇಡ್ತಾರೆ. ಕಾರಣ ಅಂದರೆ ವಿಷಯ ಲೋಭದಿಂದ ಮುಕ್ತ ಆಗ್ಯಾನಿಲ್ಲ ಅಂತ ತಿಳಿಲ್ಲ, ಅದಕ್ಕಾರ ತಗ್ ಬೀಳಿ ಅಂತ ಹೇಳಿ. ಅದಕ್ಕೆ ನಮ್ಮ ಜೀವಾತ್ಮ ಈ ಪಂಚದೇಹದಲ್ಲಿ ಹೋಗಬೇಕಾದ್ರೆ ಏನು, ಅದು ಮಸ್ತಕದಿಂದ ಪ್ರವೇಶ ಆಗಿರ್ತದೆ. ಉದ್ದೇಶ ಮಸ್ತಕ ಪುಳುಪುಳು ಇರ್ತದೆ. ಅದಕ್ಕೆ ಆ ತಾಯಿ ಅದಕ್ಕೆ ಎಣ್ಣೆ ಬೆಣ್ಣು ಅನೇಕ ಔಷಧ ಉಪಚಾರಗಳಿಂದ ಮಾಡಿ ನಮ್ಮನ್ನು ಇಷ್ಟುವರೆಗೂ ಗಟ್ಟಿ ಮಾಡಿರ್ತಾಳೆ. ಇದರಂತೆ ನಾವು 76 ವರ್ಷ ಕಳೆದೇವಿ. ಇನ್ನು ಶ್ರೀಗಳ ಮುನುಗುಳಿ ಶ್ರೀಗಳವರ ಆಶೀರ್ವಚನವನ್ನು ಹೇಳಿಕೆ ಬಹುಜನ ಆಚಿಂದ ಕೂತ್ಕೊಂಡಿದ್ದಾರೆ. ಆದ ಕಾರಣವಾಗಿ ಅವರೊಂದು 10 ನಿಮಿಷ ಈ ವಿಷಯವನ್ನು ತಾವು ದೂರ ಮಾಡಬೇಕು ಅಂತೇಳಿ ಅವರನ್ನು ಮತ್ತೊಮ್ಮೆ ಪ್ರಾರ್ಥಿಸಿ 2 ಮಾತು. ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಎಲ್ಲರೂ ಚಪ್ಪಾಳೆ ತಟ್ಟೋದರೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಮತ್ತು ಶ್ರೀಯುತ ಹಿರ್ಲಿಂಗಣ್ಣವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕುಮಾರಿ ಮಂದಾರ ಹಿರೇಮಠ್ ಇವಳಿಂದ ಒಂದು ವಚನ. ನನ್ನ ಹೆಸರು ಮಂದಾರ, ಹಾವಿನಡಂಕು ಹುತ್ತಕ್ಕೆ ಸಸಿರ, ನದಿಯಡಂಕು ಸಮುದ್ರಕ್ಕೆ ಸಸಿ, ನಮ್ಮ ಕೂಡ ಸಂಗಮಣ ಶರಣಂಕು ಲಿಂಗಕ್ಕೆ ಸಸಿರ. ಮನೆ ನೋಡ ಬಡವರು, ಮನೆ ನೋಡ ಸಂಪನ್ನರು, ದನ ನೋಡ ಬಡವರು, ಗಣಮನ ಸಂಪನ್ನರು ಕೂಡ ಸಂಗಮದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣ ಶರಣೆಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಗುರುದೇವಿ ರಮೇಶ್ ತುಂಬರಗುದ್ದಿ 9ನೇ ವರ್ಗದಲ್ಲಿ ಓದುತ್ತಿರುವಂತಹ KPS ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾಳೆ. ನೃತ್ಯವನ್ನು ವಿದುಷಿ ಸೀಮಾ ಕುಲಕರ್ಣಿಯವ್ರ ಹತ್ರ ಕಲಿತಾ ಇದ್ದಾಳೆ. ನಮ್ಮ ಬಸವಾನಂದ ಅಪ್ಪವರು ನಮ್ಮ ಗುರುದೇವಿಯ ನೃತ್ಯಕ್ಕೆ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಇವತ್ತು ಸೌದತ್ತಿಯ ನಮ್ಮ ಬಸವ ಬಳಗದ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಸುಪುತ್ರಿಯ ಪರವಾಗಿ ಪ್ರಪ್ರಥಮವಾಗಿ ಇಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ತಮ್ಮೆಲ್ಲರಿಗೆ ಭಕ್ತಿಯ ಶರಣುಗಳನ್ನು ಅರ್ಪಿಸ್ತೇನೆ. ಈಗ ನೃತ್ಯ ಮಾಡುತ್ತಿರುವಂತಹ ಭಾವಗೀತೆ ನಮ್ಮ ಈಶ್ವರ್ ಮಂಟ್ರು ರಚನೆಯಲ್ಲಿರುವಂತಹ ಬೆಳಗಲಿ ಬೆಳಗಲಿ ಗುರು ಬಸವ ಜ್ಯೋತಿಯು ಬೆಳಗಲಿ. ಆಮೇಲೆ ಅಕ್ಕಮಾದೇವಿ ತಾಯಿ ಇನ್ನೊಂದು ವಚನಕ್ಕೆ ನೃತ್ಯವನ್ನು ಮಾಡಲಿದ್ದಾಳೆ. ಎಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿಂದ ಭಕ್ತಿಯಿಂದ ಭಿನ್ನವಿಸ್ಕೊಳ್ತೀನಿ. ಶರಣಾರ್ಥಿಗಳು. ಬಸವ ಈ ನಾಡಿನ ಭಾಗ್ಯ, ಜಗದ ಜ್ಯೋತಿ. ಬಸವನ ಬದುಕು 100 ಕಾವ್ಯಗಳಿಗೆ ವಸ್ತು. ತಾಪ ಪಾಪ ಶಾಪ ಕಳೆದು ಬೆಳದಿಂಗಳು ಬೆಳೆಯುವ ಮಹಾಯೋಗಿಗೆ ನಮಿಸೋಣ ಬನ್ನಿ.